ಕೃಷ್ಣರಾಜಪೇಟೆ ವರದಿ. ಹಿರಿಯ ನಾಗರಿಕರ ರಕ್ಷಣೆಗೆ ದಂಡಾಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮ. ಗುರವಿ ಗ್ರಾಮಕ್ಕೆ ತಹಶೀಲ್ದಾರ್ ಡಾ ಎಸ್ಯು ಅಶೋಕ್ ಭೇಟಿ. ತಾಲೂಕಿನ ಗುರವಿ ಗ್ರಾಮದಲ್ಲಿ ಹಿರಿಯ ಪೋಷಕರ ರಕ್ಷಣೆ ಮತ್ತು ನಿರ್ವಹಣೆ ಕಾಯ್ದೆಯಡಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಡಾ ಎಸ್ಯು ಅಶೋಕ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಹಿರಿಯ ನಾಗರಿಕರಾದ ಸಿದ್ದೇಗೌಡ ಎಂಬುವವರು ತಮ್ಮ ಮಗ ರಮೇಶ್ ಮತ್ತು ಸೊಸೆ ಜ್ಯೋತಿ ವಿರುದ್ಧ ನೀಡಿದ್ದ ದೂರಿನನ್ವಯ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯವು ನೀಡಿದ್ದ ಆದೇಶವನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಭೇಟಿ ನೀಡಿ ಮಾತನಾಡಿದ ಅವರು, ಹಿರಿಯ ಪೋಷಕರನ್ನು ಗೌರವದಿಂದ ಕಾಣುವುದು ಪ್ರತಿಯೊಬ್ಬ ಮಕ್ಕಳ ಆದ್ಯ ಕರ್ತವ್ಯ. ನ್ಯಾಯಾಲಯದ ಆದೇಶದಂತೆ ಮಗ ರಮೇಶ್ ಅವರು ಪ್ರತಿ ತಿಂಗಳು 5,000 ರೂಪಾಯಿಗಳನ್ನು ನಿರ್ವಹಣಾ ಭತ್ಯೆಯನ್ನು ತಂದೆಗೆ ನೀಡಬೇಕು. ಅಲ್ಲದೆ ಪೋಷಕರ ಹೆಸರಿನಲ್ಲಿರುವ ಮನೆಯನ್ನು ಕೂಡಲೇ ತೆರವುಗೊಳಿಸಿ ಅವರಿಗೆ ಬಿಟ್ಟುಕೊಡಬೇಕು ಎಂದು ಸೂಚಿಸಿದರು. ಸಿದ್ದೇಗೌಡರ ಹೆಸರಿನಲ್ಲಿರುವ ಜಮೀನಿನಿಂದ ಮಗ ಹೊರಬರಬೇಕು ಮತ್ತು ರಮೇಶ್ ಅವರು ತಮ್ಮ ಸ್ವಂತ ಹೆಸರಿನಲ್ಲಿರುವ 3 ಎಕರೆ 1 ಗುಂಟೆ ಜಮೀನಿನಲ್ಲಿ ಮಾತ್ರ ಕೃಷಿ ಮಾಡಬೇಕು ಎಂದು ತಾಕೀತು ಮಾಡಿದರು. ಆಸ್ತಿ ವಿಚಾರದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಸಿವಿಲ್ ನ್ಯಾಯಾಲಯದ ಮೂಲಕ ಬಗೆಹರಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಗುರವಿ ಗ್ರಾಮದಲ್ಲಿ ಸರ್ವೆ ನಂಬರ್ 122 ಮತ್ತು ಹಲವಾರು ಸರ್ವೆ ನಂಬರ್ಗಳ ಹಿರಿಯ ಪೋಷಕರ ಏನು ಕಾನೂನು ಉಲ್ಲಂಘನೆ ಆಗಿತ್ತು, ಅದಕ್ಕೆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ. ಇಲ್ಲೇನು ಸಿದ್ದೇಗೌಡ ಅಂತ ಹಿರಿಯ ನಾಯಕರಿದ್ದಾರೆ, ಅವ್ರ ಮಗ ರಮೇಶ್ ಮತ್ತು ಅವರ ವೈಫು ಜ್ಯೋತಿ ಅಂತ ಒಂದು ಇದರಲ್ಲಿ ಆದೇಶ ಆಗಿತ್ತು. ಮನೆ ಅಧಿಕಾರಿಗಳು 5,000 ರೂಪಾಯಿನ ಪ್ರತಿ ತಿಂಗಳು ಅವರ ಮೇಂಟೆನೆನ್ಸ್ ಕೊಡಬೇಕು ಅಂತ, ಜೊತೆಗೆ ಮನೇನ ವೆಕೆಟ್ ಮಾಡಬೇಕು. ಜೊತೆಗೆ ಅವರು ಸಿದ್ದೇಗೌಡರ ಹೆಸರಲ್ಲಿ ಅವ್ರು ಪರ್ಚೇಸ್ ಮಾಡಿದಂತಹ ಜಮೀನುಗಳು ಅವುಗಳಲ್ಲಿ ಉಳುಮೆ ಏನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ, ಅದನ್ನು ಅವರು ಬಿಟ್ಕೊಡ್ಬೇಕು ಅವ್ರಿಗೆ. ಯಾಕೆಂದರೆ ಅದು ಅವರೇ ಸ್ವತಃ ತಂದೆನೇ ಹೇಳಿರೋದ್ರಿಂದ ರಮೇಶ್ ಅವರು ಬಿಟ್ಕೊಡ್ಬೇಕು ಅಂತ ಹೇಳಿದ್ವಿ. ಮತ್ತು ರಮೇಶ್ ಅವ್ರಿಗೆ ಒಂದು 3 ಎಕರೆ 1 ಗುಂಟೆ ಜಮೀನು ಅವರ ಸ್ವಂತ ಕ್ರಯದಿದೆ, ಅದರಲ್ಲಿ ಮಾತ್ರ ಉಳುಮೆ ಮಾಡ್ಕೋಬೇಕು. ಮತ್ತು ಅವ್ರಿಗೇನಾದ್ರು ಆಸ್ತಿ ವಿಚಾರದಲ್ಲಿ ಇಶ್ಯೂ ಇದ್ದರೆ ಅದನ್ನು ಮನೆ ಸಿವಿಲ್ ನ್ಯಾಯಾಲಯದಲ್ಲಿ ಆದೇಶ ನಾವು ಪಡೆದು ತದನಂತರ ಕ್ರಮ ವಹಿಸಬೇಕಾಗುತ್ತೆ. ಥ್ಯಾಂಕ್ ಯು.